ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ದೇಶದಾದ್ಯಂತ ಹಾಸನ ಸಂಸದನ ಪೆನ್ಡ್ರೈವ್ ಕೇಸ್ ಹಲ್ಚಲ್ ಎಬ್ಬಿಸಿದೆ. ಈ ಮಧ್ಯೆ ಮಾಜಿ ಸಿಎಂ HD ಕುಮಾರಸ್ವಾಮಿ ಒಂದು ಕಡೆ ಸುದ್ದಿಗೋಷ್ಠಿಯನ್ನ ನಡೆಸಿ ಕಾಂಗ್ರೆಸ್ ಕೈವಾಡ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. ಈ ಕುರಿತು ಒಂದು ವರದಿ ಇದೆ, ಬನ್ನಿ ನೋಡೋಣ. ರಾಜ್ಯ ರಾಜಕಾರಣದಲ್ಲಿ ಗೌಡರ ಗುದ್ದಾಟ ದಶಕಗಳಿಂದ ನಡೆದುಕೊಂಡು ಬಂದಿದೆ. ಈ ಮಧ್ಯೆ ಈ ಬಾರಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕೇಸ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ದೊಡ್ಡಗೌಡರ ಕುಟುಂಬಕ್ಕೆ ಜಿದ್ದಾಜಿದ್ದು ಶುರುವಾಗಿದೆ. ಡಿಕೆಶಿಗೆ HDK ಡಿಚ್ಚಿ, ನಮ್ಮ ಕುಟುಂಬವನ್ನ ನಾಶ ಮಾಡೋಕೆ ಆಗಲ್ಲ. ದೇವೇಗೌಡರ ಕುಟುಂಬನ JDS ಪಕ್ಷವನ್ನ ಸರ್ವನಾಶ ಮಾಡಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಎಲ್ಲ ಹೋಗಿದೆ, ಹೆದರಬೇಡ, ಹೇಳಿಕೆ ಕೊಡು. ನಿನ್ನಲ್ಲೋಗಿ ನನಗೇನಾದ್ರು ಜೀವಕ್ಕೆ ಅಪಾಯ ಆದರೆ ಕುಮಾರಸ್ವಾಮಿ ಕಾರಣ ಅಂತೇಳಿ ಹೇಳಿಕೆ ಕೊಡು, ಬರ್ಸು ಅಂತಾನೆ. ಸರ್ವನಾಶ ಮಾಡ್ತೀನಿ ಅಂತ ಹೇಳ್ತೀರಲ್ಲಪ್ಪ, ಈ ಜನತೆಗಳ ಸುಲಭವಾಗಿ ಸರ್ವನಾಶ ಮಾಡೋಕ್ಕಾಗಲ್ಲ. ಭಗವಂತ ಇದ್ದಾನೆ ಕಾಪಾಡೋಕ್ಕೆ. AICCಯಿಂದಲೇ ಸಂಚು. ಸುರ್ಜೇವಾಲಾ ಮೊನ್ನೆ ಬೆಳಗಾವಿಲಿ ಹೇಳಿಕೆ, ಆ ಕಡೆ ಡೆಪ್ಟಿ CM, ಈ ಕಡೆ CM, ಸಂತ್ರಸ್ತ ಮಹಿಳೆಯರಿಗೆ ಪಕ್ಷದಿಂದ ಅದಿತ್ತು ಆರ್ಥಿಕ ನೆರವು ಕೊಡ್ತಾರಂತೆ. ಕೂತ್ಕೊಂಡು ಟಿಕ್ ಮಾಡಿದ್ಯಾರು ಸುರ್ಜೇವಾಲಾ, ಯಾರ್ಯಾರು ಫೋಟೋ ಬಿಡಬೇಕು ಅಂತ. ಮಿಸ್ಟರ್ ಸುರ್ಜೇವಾಲಾ, ಕೂತ್ಕೊಂಡ್ರಲ್ಲ ನೀವೆಲ್ಲ ಟೀಮು. ರಾಹುಲ್ ಗಾಂಧಿಗೆ ನೋಟಿಸ್ ಕೊಡ್ತೀರಾ? ಸಂತ್ರಸ್ತೆಯರ ಬೆಂಬಲಕ್ಕೆ ನಾನು ಯಾವ ನೋಟಿಸ್ ಕೊಡಿ ಎಂದಲ್ಲ, ಅದಕ್ಕೆ ರಾಹುಲ್ ಗಾಂಧಿ ಕಡೆಯಿಂದ ಒಂದು ಲೆಟರ್ ಬರ್ಸ್ಕೊತಾರೆ. ಕುಟುಂಬದ ಒಳಜಗಳದಿಂದ ಪ್ರಜ್ವಲ್ ಪ್ರಕರಣ ಬಹಿರಂಗ. ಕುಟುಂಬದ ಒಳಜಗಳದಿಂದ ಬಹಿರಂಗ ನಾನು ಮಾಡಿದ್ದೀನಿ ಅಂತ ಈಗ ಇವ್ರು ಹೇಳ್ಕೊಳ್ಳೋದು. ಕುಮಾರಸ್ವಾಮಿನ ಬಿಟ್ಟವ್ರೆ. ಡಿಕೆಶಿಯನ್ನ ಕ್ಯಾಬಿನೆಟ್ನಿಂದ ಸಸ್ಪೆಂಡ್ ಮಾಡಿ. ಕ್ಯಾಬಿನೆಟ್ಟಿಂದ ಸಸ್ಪೆಂಡ್ ಮಾಡಬೇಕು, ಡಿಸ್ಮಿಸ್ ಮಾಡಬೇಕು. ಇದು ನಮ್ಮ ಡಿಮ್ಯಾಂಡು. ಅಷ್ಟು ಸುಲಭವಾಗಿ ಬಿಡೋದಿಲ್ಲ, ಈ ಕೇಸ್ನ ಮುಚ್ಚಾಕಲಿಕ್ಕೂ ಬಿಡೋದಿಲ್ಲ. ಇದರಲ್ಲಿ ಯಾರೇ ತಪ್ಪು ಮಾಡಿರಲಿ, ಆ ತಪ್ಪಿಗೆ ಶಿಕ್ಷೆ, ತಲೆ ದಂಡ ಆಗಲೇಬೇಕು. ಈ ಪ್ರಕರಣದಲ್ಲಿ ವಿಡಿಯೋ ಪ್ರಕರಣ ಹೆಂಗೆ ಪ್ರಾರಂಭ ಆಗಿದೆ, ಅಂತಿಮ ಎಲ್ಲಿಗೆ ತೊಗೊಂಡೋಗಿ ನಿಲ್ಲಿಸ್ಕೊಂಡಿದ್ದೀರಿ, ಇದೆಲ್ಲ ಪಾರದರ್ಶಕವಾದಂಥ ರೀತಿಯಲ್ಲಿ ತನಿಖೆ ಆಗಬೇಕು. ಥ್ರೂಔಟ್ ಈ ಇಶ್ಯೂನಲ್ಲಿ DK ಶಿವಕುಮಾರ್ನ ಕಾನ್ಸ್ಪರೆನ್ಸಿ ಏನಿದೆ, he must be suspended from the cabinet. If this chief minister have any at least moral ground is there, morally if he is ready to accept all these things, ನೈತಿಕತೆ ಏನಾಗ್ತಿದೆ. ಒಟ್ಟಾರೆ ಕಾಂಗ್ರೆಸ್ ಕೈಪಡಿಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟ ಕುಮಾರಸ್ವಾಮಿ ಇಷ್ಟಕ್ಕೆ ಬಿಡಲ್ಲ ಎಂದು ಗುಡುಗುವ ಮೂಲಕ ಕೈಪಾಳ್ಯಕ್ಕೆ ಎಚ್ಚರಿಕೆಯ ಸಂದೇಶ ರವಾನಿಸಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್.